ಇಲ್ಲಿ ನೋಡ್ತಾ ಇದ್ದೀರಾ ನಾನು ಮಾಡಿರೋದು 3839 ರೂಪಾಯಿ. ಇಲ್ಲಿ ಆಟೋದವ್ರವರಲ್ಲ ಬೊಳೆ ನನ್ನ ಮಕ್ಳಿಗೂ ಇಲ್ಲಿ ಇರೋದು ಹೇಳ್ತಾ ಇದ್ದೀನಿ, ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು. ನಾನು ನನ್ನ ನಂಬಿ ನೀವು ಗಾಡಿ ಇಸ್ಕೊತೀನಿ ಅಂದರೆ ನನಗೆ ಗೊತ್ತಿಲ್ಲ ಗುರು. ಯಾರ್ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತೀರೋ ಅವ್ರಿಗೆಲ್ಲ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಬಂದು ರ್ಯಾಪಿಡೋ ಇದೆ ಬೆಸ್ಟು. ಎಲ್ಲಿ ಬಂದ್ಬಿಟ್ಟು ಒಂದು ಇನ್ಸೆಂಟಿವ್ ಐತೆ ಗುರು. ಇನ್ಸೆಂಟಿವು ಇದು ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಗೈಸ್ ಆರ್ಡ್ರು ಯಾವ ಥರ ಕ್ಯಾನ್ಸಲ್ ಮಾಡಬೇಕು ತೋರಿಸಿ ಅಂತ ಕೇಳಿದ್ರು ಕಮೆಂಟ್ ಮಾಡ್ತಾಯಿದ್ರು. ಕಮಿಷನ್ ಎಷ್ಟು ಏನಂತ ಡೀಟೇಲಾಗಿ ಹೇಳ್ತೀನಿ ನೋಡಿ, ಯಾವುದ್ರಲ್ಲಿ ಹೆಂಗೆ ಏನಂತ. ಕಸ್ಟಮರ್ನ ಒಬ್ಬನ ಕರ್ಕೊಬಂದೆ, ಹೋಟ್ಲ ಹತ್ರ ನಿಲ್ಲಿಸು ಊಟ ಇಸ್ಕೋಬೇಕು ಅಂತಂದ್ರು. ನೋಡಿದ್ರೆ MRP ಇದು ಹೋಟ್ಲ. ಒಂದೇನಂದರೆ ನನ್ನ ಗಾಡಿಯಲ್ಲಿ ಗುರು ಏನಂತ ಗೊತ್ತಿಲ್ಲ, ಅವಾಗವಾಗ ಗಾಡಿ ಬುರ್ಬುರ್ ಅಂತ ಆಪ್ ಆಗ್ತೈತೆ. ಗಾಡಿ ರನ್ನಿಂಗೆಲ್ಲ ಇರುತ್ತೆ. ಹಲೋ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ವೀಡಿಯೋ ಬಂದ್ಬಿಟ್ಟು ಏನಂದರೆ ಪಾರ್ಟ್ ಟೈಮು ಅರ್ನಿಂಗ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಕರೆಕ್ಟಾಗಿ ಪೀಕ್ ಟೈಮು ಇನ್ನೇನು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಬಂದು ಭಾನುವಾರ ಬಂದ್ಬಿಟ್ಟು ಕರೆಕ್ಟಾಗಿ 5 ಗಂಟೆಯಿಂದ 10 ಗಂಟೆ ಒಳಗಡೆ, ಇನ್ನು 10 ಗಂಟೆ ಈ ಕಡೆನೂ ಆಗ್ಬೋದು ಆ ಕಡೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಲೋಕಲಲ್ಲೇ ಮಾಡ್ತೀನಿ. 5 ಗಂಟೆಯಿಂದ 10 ಗಂಟೆಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನಂತ ನೋಡೋಣ. ಆಲ್ಮೋಸ್ಟ್ ಇನ್ನು 10 ನಿಮಿಷ ಕಮ್ಮಿ ಐತೆ 5 ಗಂಟೆಗೆ. ಓಲಾ ಆನ್ ಮಾಡಿ ಇಕ್ಕಿದ್ದೀನಿ, ಮತ್ತು ಊಬರು ಮತ್ತು ರ್ಯಾಪಿಡೋ 3 ಆ್ಯಪಲ್ಲಿ ಆನ್ ಮಾಡಿ ಇಕ್ಕಿದ್ದೀನಿ. ಇನ್ನೂ ಒಂದು ನಮ್ಮ ಹತ್ರನೂ ಐತೆ, ಅದು ಆನ್ ಮಾಡಿಲ್ಲ. ಬಟ್ ಇದರಲ್ಲಿ ಬಂದ್ಬಿಟ್ಟು ನಾನು ಯಾವುದರಲ್ಲಿ ಜಾಸ್ತಿ ಪ್ರೈಸ್ ಕೊಡ್ತಾನೋ ಅದೇ ಆನ್ ಮಾಡೋದು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದರಲ್ಲಿ ಚೆನ್ನಾಗಿ ಕೊಡ್ತಾನೆ ಏನಂತ ನೋಡ್ತಾಯಿದ್ದೀನಿ. ಇವಾಗ ಆನ್ ಮಾಡಿ ಇಕ್ಕಿದ್ದೀನಿ. ಬಟ್ ಇನ್ನೊಂದೇನೆಂದರೆ ಓಲಾದಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾನೆ ಇವರು. ಓಲಾದಲ್ಲಿ ಭಯಂಕರ ಕಮ್ಮಿ ಕೊಡ್ತಾನೆ ಓಲಾದಲ್ಲಿ. ಒಂದು ರೇಂಜ್ಗೆ ರ್ಯಾಪಿಡೋ ಮತ್ತು ಊಬರ್ ಪರವಾಗಿಲ್ಲ. ಬಟ್ ನನ್ನ ಪ್ರಕಾರ ಬಂದು ರ್ಯಾಪಿಡೋ ಇದೆ ಬೆಸ್ಟು. ಯಾಕಂದರೆ ಎಲ್ಲ ಟೈಮಲ್ಲೂ ಒಂದೇ ರೇಟ್ ಕೊಡ್ತಾನೆ. ಪೀಕ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ನಾರ್ಮಲ್ ಟೈಮಲ್ಲಿ ಪರವಾಗಿಲ್ಲ, ಓಕೆನೇ, ಅಷ್ಟೇನು ಕಮ್ಮಿ ಇಲ್ಲ. ಮಿನಿಮಮ್ ಅಂದರೆ 18 ರೂಪಾಯಿ ಕೊಡ್ತಾನೆ ಕಿಲೋಮೀಟ್ರ್ ರ್ಯಾಪಿಡೋದಲ್ಲಿ. ಊಬರಲ್ಲಿ ಬಂದ್ಬಿಟ್ಟು ಹೆವಿ ಹಿಂಸೆ ಗುರು. ಇಲ್ಲಿ ನೋಡಿ ಇನ್ನೊಂದು ಬೀಳ್ತೈತೆ. ಮಾರುತಳ್ಳಿ ವಿಲೇಜು 8 ಕಿಲೋಮೀಟ್ರಿಗೆ 177 ಪ್ಲಸ್ 3 ರೂಪಾಯಿ ಬೀಳ್ತೈತೆ. 180 ರೂಪಾಯಿ 180 ರೂಪಾಯಿ ಬೀಳ್ತೈತೆ. ಬಟ್ ಆ ಕಡೆ ಎಲ್ಲ ಹೋಗಲ್ಲ, ಟ್ರಾಫಿಕ್ ಇರುತ್ತೆ. ನಾನು ಲೋಕಲಲ್ಲೇ ಮಾಡೋದು. ಒಂದು ಮಿನಿಮಮ್ ಅಂದರೆ ಒಂದು 6 ಕಿಲೋಮೀಟ್ರ್ ಒಳಗಡೆ ಮಾಡ್ತೀನಿ. ಯಾಕಂದರೆ ಇವತ್ತು ಬೇರೆ ಹೊತ್ತೂರಲ್ಲಿ ಸ್ವಲ್ಪ ಸಂತೆ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವ ಆರ್ಡ್ರ್ ಇನ್ನೂ ಬೀಳ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ಇನ್ನೊಂದೆಲ್ಲ ನಾನು ಮರ್ತೋಗ್ಬಿಟ್ಟೆ ಗುರು. ನಾನು ಭಾನುವಾರ ಗುರು, ನೆಕ್ಸ್ಟ್ ಒಂದು ವಾರ ಆಯಿತು. ಆ ವಾರದಲ್ಲಿ ಕರೆಕ್ಟಾಗಿ ಎಷ್ಟು 4,000 ಮಾಡ್ತೀನಿ ಗುರು. ನಾನು ತೋರಿಸ್ತೀನಿ ನಿಮಗೆ, ನಂಬಲ್ಲ ನೀವು, ಪ್ರೂಫ್ ತೋರಿಸ್ತೀನಿ. ಒಂದು ಸೆಕೆಂಡ್ ಇರಿ. ಎಲ್ಲಪ್ಪ ಫೋನ್ಪೇ ಇಲ್ಲಿ ನೋಡಿ, ಇದು ಇದರಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಮಾಡಿದ್ದೀನಿ ಏನಂತ. 4,000 ಮಾಡಿದ್ದೀನಿ ಗುರು. ನಾನೇ ಸೈಕಾಗ್ಬಿಟ್ಟೆ ಗುರು. 4,000 ನೋಡಿ, ಏನಪ್ಪ 4,000 ಮಾಡಿದ್ದೀನಿ ಅಂಥೇಳಿ. ಇರಿ ಒಂದು ಸೆಕೆಂಡು. ಲಾಸ್ಟ್ 7 ಡೇಸು. ಓಕೆ, ಯಾವುದು ಇದರಲ್ಲಿ 700 ರೂಪಾಯಿ ಯಾವುದೋ ಒಂದು ಬಿತ್ತು, 750 ಅಷ್ಟು ಒಂದು ಮಾಡಿದ್ದೀನಿ. ಅದರಲ್ಲೇ 4,000 ಮಾಡಿದ್ದೀನಿ ಗುರು ನಾನು. ನೀವು ನಂಬಲ್ಲ, ಸೀರಿಯಸ್ ಆಗಿ 4,000 ಮಾಡಿದ್ದೀನಿ ನಾನು. ಇದರಲ್ಲಿ ಎಲ್ಲಪ್ಪ ಸ್ಕ್ರೀನ್ಶಾಟ್, ಇದರಲ್ಲಿ ಕಾಣಿಸ್ತಿಲ್ಲ, ಇದು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ರೀ. ಓಲಾದಲ್ಲಿ ಮತ್ತು ಊಬರಲ್ಲಿ ಬೀಳ್ತೈತೆ. ಮಾರುತಳ್ಳಿ ಓಲಾದಲ್ಲಿ ನೋಡ್ಬೋದು 8 ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾವನೆ ಅಂತ. 9 ಕಿಲೋಮೀಟ್ರಿಗೆ 164 ರೂಪಾಯಿ ಕೊಡ್ತಾವನೆ. ಇವಾಗ 8 ಕಿಲೋಮೀಟ್ರಿಗೆ ರ್ಯಾಪಿಡೋದಲ್ಲಿ ತೋರಿಸಿದ್ನಲ್ಲ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಾ ನಾನು ಮಾಡಿರೋದು 3839 ರೂಪಾಯಿ. ಬಟ್ ಕ್ಯಾಶ್ ಬಂದ್ಬಿಟ್ಟು 200 ರೂಪಾಯಿ ನಂಗೆ ಕೊಟ್ಟಿದ್ರು. ಸೀರಿಯಸ್ ಆಗಿ ಹೇಳ್ತೀನಿ, ಅದೇ ನಾನು ಆಟ ಇಸ್ಕೊಂಡಿರೋ ಫಸ್ಟ್ ಟೈಮ್ 4,000 ಮಾಡಿರೋದಂದ್ರೆ ಇದೇ ಫಸ್ಟ್ ಟೈಮ್. ನಾನೊಂದು ಸೆಕೆಂಡ್ ಖುಷಿ ಆಗ್ಬಿಟ್ಟೆ ಗುರು, 4,000 ಮಾಡಿದ್ದೀನಿ ಅಂತೇಳಿ. ಲಾಸ್ಟ್ ಆರ್ಡ್ರ್ ನೋಡ್ಬೋದು 11:17ಗೆ ಇದು ಮಾಡಿದ್ದು, ಎಂಡ್ ಮಾಡಿದ್ದು. ಇನ್ನೊಂದು ಬಂದು ನಾನು ಬೆಳಗ್ಗೆ ಬಿದ್ದಿದ್ದು 11 ಗಂಟೆಗೆ. ಆಲ್ಮೋಸ್ಟು ಎಷ್ಟು ಒಂದು 11 ಅವರ್ ಆಯಿತು. 11 ಅವರ್ಗೆ 4,000 ಅಂದರೆ ಒಂಥರ ಖುಷಿ ಆಗ್ತೈತೆ. ಬಟ್ 4,000 ಎಲ್ಲೆಲ್ಲೋ ಐತೆ, ಏನೇನಾಯ್ತು ಅಂತ ಗೊತ್ತಿಲ್ಲ. ಇದರಲ್ಲಿ ಇದೇ ಒಂದು ಡೈಲಿ ಏನಾದರೂ ದುಡ್ಡು ಬಂತು ಅಂದರೆ ಏನೇನು ಮಾಡ್ತೀವಿ ಅಂತ ಏನು ಗೊತ್ತಾಗಲ್ಲ. ಇನ್ನೊಂದು ಊಬರಲ್ಲಿ ಬೀಳ್ತೈತೆ, ನೆಲ್ಲೂರಳ್ಳಿಗೆ ಬೀಳ್ತೈತೆ. ಇನ್ನೊಂದು ನೋಡಿ ಇದೇ ಬೀಳ್ತೈತೆ ಮಾರುತಳ್ಳಿಗೆ. ಊಬರಲ್ಲಿ ಯಾರೂ ಎತ್ಕೊತಿಲ್ಲ. ವೆಯ್ಟ್ ಮಾಡೋಣ, ಯಾವುದಾದ್ರೂ ಒಳ್ಳೆ ಆರ್ಡ್ರು ನೋಡೋಣ ಅಂತೇಳಿ. ಇನ್ನು 5 ಗಂಟೆಗೂ ಟೈಮ್ ಐತಲ್ಲ, 5 ಗಂಟೆಗೆ ಆರ್ಡ್ರ್ ಎತ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನೊಂದು ಜಾಸ್ತಿ ಜನ ನನಗೆ ಕಮೆಂಟ್ ಹಾಕಿದ್ರು. ಏನಪ್ಪ ಅಂತ ಕಮೆಂಟ್ಗೂ ಸ್ವಲ್ಪ ನಾನು ಉತ್ತರ ಕೊಡ್ತೀನಿ. ಏನಪ್ಪ ಅದು ಬ್ರೋ, ನೀನು ಇರೋದು ಎಲ್ಲಿ ಅಂತ ಕಮೆಂಟ್ ಹಾಕಿದ್ರು, ಯಾವ ಏರಿಯಾದಲ್ಲಿ. ಬ್ರೋ ನಾನು ಏನಂದರೆ ವರ್ತೂರು ನಿಯರ್ ಬೈ ವರ್ತೂರಲ್ಲಿ. KGF ಇಲ್ಲ ಬ್ರೋ, KGF ಇಲ್ಲ. ನಾನು ಇವಾಗ ಬೆಂಗಳೂರಲ್ಲಿದ್ದೀನಿ.
ನೆಕ್ಸ್ಟ್ ಬಂದ್ಬಿಟ್ಟು ನೀವು ಇರೋದು ಯಾವ ಏರಿಯಾ ಬ್ರೋ? ಅದೇ ನಿಯರ್ ಬೈ ವರ್ತೂರು. ಸರಿನಾ? ಈ ವಿಡಿಯೋ ರೆಸ್ಪಾನ್ಸ್ ಅಂತೂ ಇವಾಗ ಸಖತ್ತಾಗೈತೆ. ಹಿಂಗೆ ಸಪೋರ್ಟ್ ಮಾಡಿ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ನನಗಂತೂ ಈ ಥರ ನೀವು ಸಪೋರ್ಟ್ ಮಾಡೋದು ನೋಡಿದ್ರೆ. ಹಿಂಗೆ ಸಪೋರ್ಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ನೈಟ್ ಟೈಮ್ ವಿಡಿಯೋ ಯಾರೂ ಮಾಡಿಲ್ಲ, ನೈಟ್ ಟೈಮ್ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನಂತ, ಅದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ತಮಿಳ್ನಾಡಿಗೆ ಒಂದು ಬೆಳಗ್ಗೆ ಬಾಡಿಗೆ ಹೋಗ್ಬಿಟ್ಟು ಬಂದೆ. 9 ಗಂಟೆಗೆ ಹೋಗಿ ಆಲ್ಮೋಸ್ಟ್ 1:30 ಬಂದೆ. ಅದು ರೀಲ್ಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಸರಿನಾ? ಅದು 2,500 ಬಾಡಿಗೆ. ಇಲ್ಲಿಂದ ಎಷ್ಟು 150 ಕಿಲೋಮೀಟ್ರ್ ಗುರು ಹೋಗಿದ್ದಿದ್ದು. ಹೋಗಿ ಬಂದೆ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವುದು ಆರ್ಡ್ರು ಬೀಳ್ತಿಲ್ಲ. ಓಕೆ, ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನಂತ. ಯಾವುದಾದ್ರೂ ಫಸ್ಟ್ ಆರ್ಡ್ರ್ ಬಿದ್ಮೇಲೆ ನಿಮಗೆ ಸಿಗ್ತೀನಿ. ಆರ್ಡ್ರ್ ಯಾವುದು ಬೀಳ್ತಿಲ್ಲ. ಇಲ್ಲಿ ನೋಡ್ಬೋದು ಇನ್ನೊಂದು ಬೀಳ್ತೈತೆ. 28 ಕಿಲೋಮೀಟ್ರು. 28 ಕಿಲೋಮೀಟ್ರಿಗೆ 455 ರೂಪಾಯಿ ಕೊಡ್ತಾವನೆ. ವರ್ತೂರು ಭೇಟಿ ಜಾಯಿಂಗೆ. ಓಕೆ, ವೆಯ್ಟ್ ಮಾಡೋಣ. ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ಬನ್ನಿ ಗೈಸ್. ಕರೆಕ್ಟಾಗಿ ಹೋಗಿ ಟೈಮು 5:03 ಆಗೈತೆ. 60 ರೂಪಾಯಿ ಡ್ರಾಪ್ ಮಾಡಿದೆ. ಅಲ್ಲೇ ಲೋಕಲಲ್ಲೇ ಯಾರೋ ಬಂದರು, ವರ್ತೂರು ಡ್ರಾಪ್ ಮಾಡಿದೆ. ಇವಾಗ ಬೀಳ್ತೈತೆ. ಈ ಕಡೆ ಹೋದರೆ ಫುಲ್ ಸಿಕ್ಕಾಪಟ್ಟೆ ಸಂತೆ ಇರುತ್ತೆ. ಇವಾಗ ಟ್ರಾಫಿಕ್ ಇರುತ್ತೆ. ನನಗೆ ವೈಟ್ ಫೀಲ್ಡ್ ಸೈಡ್ ಬೇಕು. ವೈಟ್ ಫೀಲ್ಡ್ ಸೈಡ್ ಬಿತ್ತು ಅಂದರೆ ವೈಟ್ ಫೀಲ್ಡ್ ಸೈಡ್ ಹೋಗ್ಬಿಡ್ತೀನಿ. ವೈಟ್ ಫೀಲ್ಡ್ ಸೈಡ್ ಯಾವುದು ಬೀಳ್ತಿಲ್ಲ. ಓಲಾದಲ್ಲಿ ಬಂದ್ಬಿಟ್ಟು ಒಂದು ಇನ್ಸೆಂಟಿವ್ ಐತೆ ಗುರು. ಇನ್ಸೆಂಟಿವು ಇದು ಮಾಡೋಕ್ಕೆ ಆಗ್ತಾಯಿಲ್ಲ. ಎಲ್ಲಿ ಮಾಡೋಣ ಅಂದರೆ ಆರ್ಡ್ರೇ ಬೀಳ್ತಿಲ್ಲ. ಇಲ್ಲಿ ನೋಡಿ 90 ರೂಪಾಯಿ ಕೊಡ್ತಾನೆ. 5 ಬುಕ್ಕಿಂಗ್ ಕಂಪ್ಲೀಟ್ ಮಾಡಬೇಕು. ಮತ್ತು ಇನ್ನೊಂದು 7 ಕಂಪ್ಲೀಟ್ ಮಾಡಿದ್ರೆ 140. ಇನ್ನೊಂದು 10 ಕಂಪ್ಲೀಟ್ ಮಾಡಿದ್ರೆ 225 ರೂಪಾಯಿ. 12 ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಕೊಡ್ತಾನೆ. ಬಟ್ ಮಾಡೋಣ ಅಂದರೆ ಲೋಕಲಲ್ಲಿ ಬಿದ್ದರೆ ಮಾಡ್ಬೋದು. ಬೀಳ್ತಿಲ್ಲ ಒಂದು ಲೋಕಲಲ್ಲಿ. ಇದು ಸಜ್ಜಾಪುರ, ಗುಂಜೂರು ಆ ಕಡೆ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. 5 ಗಂಟೆ ಆಯಿತು. 5 ಗಂಟೆ ಇವಾಗ ಒಂದು ಆರ್ಡ್ರು ಬೀಳ್ತಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಬೀಳತ್ತಾ ಏನು ಅಂತ. 4 ರೋಡಿಗೆ ಬೀಳ್ತೈತೆ. ನಮ್ಮ ಏರಿಯಾ ಸೈಡೇ ಬೀಳ್ತೈತಲ್ಲ ಗುರು. ಎಲ್ಲ ದೂರ ಬೀಳ್ತೈತೆ. ಅದು ಪಿಕಪ್ ಹೇಳಿ ಪೊಲೀಸ್ ಸ್ಟೇಷನ್ನು ಮುಗೀತು ನನ್ನ ಕತೆ. ಅಲ್ಲೋದ್ರೆ ಟ್ರಾಫಿಕಲ್ಲಿ ಸಾಯಬೇಕು. ಬಟ್ ಒಳ್ಳೆ ಪ್ರೈಸ್ ಕೊಡ್ತಾವನೆ. 4 ಕಿಲೋಮೀಟ್ರಿಗೆ 133 ರೂಪಾಯಿ ಕೊಡ್ತಾನೆ. ಪರವಾಗಿಲ್ಲ. ಬಟ್ ಅಂದರೆ ನನಗೆ ಈ ಕಡೆ ಕೊಟ್ಟಿದ್ರೆ ಹೋಗ್ಬಿಡ್ತಾಯಿದೆ. ನೋಡೋಣ ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಬೀಳತ್ತೆ ಹೆಂಗೆ ಏನು ಅಂತ. ಗೈಸ್, ಆರ್ಡ್ರು ಯಾವ ಥರ ಕ್ಯಾನ್ಸಲ್ ಮಾಡಬೇಕು ತೋರಿಸಿ ಅಂತ ಕೇಳಿದ್ರು, ಕಮೆಂಟ್ ಮಾಡ್ತಾಯಿದ್ರು. ನಾನು ನೋಡಿ ಇದು 1.2 ತೋರಿಸ್ತೈತೆ. ಸರಿನಾ? ಪಿಕಪ್ಪು ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಎಷ್ಟು ತೋರಿಸ್ತೈತೆ, 1.7. ಸರಿನಾ? ಇದು ಬ್ರಿಗೇಡ್ ಹತ್ರ ಪಿಕಪ್ಪು. ಇಲ್ಲಿ ನೋಡಿ ಟ್ರಾಫಿಕ್ ನೋಡಿ 6 ಮಿನಿಟ್ಸ್ ತೋರಿಸ್ತೈತೆ. ಲೋಗಸ್ಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಸರಿನಾ? ಇದು ಕ್ಯಾನ್ಸಲ್ ಯಾವ ಥರ ಮಾಡಬೇಕು ಏನಂತ ನಿಮಗೆ ತೋರಿಸ್ಕೊಡ್ತೀನಿ. ಆರ್ ಯು ಕಮಿಂಗ್ ಅಂತ ಹಾಕವ್ರೆ. ಇಲ್ಲಿ ನೋ ಐ ಆಮ್ ನಾಟ್ ಕಮಿಂಗ್ ಅಂತ ಮೆಸೇಜ್ ಹಾಕಿದ್ರೂ ಮುಗೀತು. ಇರಿ ಇವಾಗ ಯಾವ ಥರ ಅಂತ ತೋರಿಸ್ತೀನಿ. ಫಸ್ಟು ಎಸ್ ಕೊಡ್ತೀನಿ. ಸರಿನಾ? ರ್ಯಾಪಿಡೋದಲ್ಲಿ ಈ ಥರ ಕ್ಯಾನ್ಸಲ್ ಮಾಡಬೇಕು. ಸರಿನಾ? ಇಲ್ಲಿ ನೋಡಿ ಕ್ಯಾನ್ಸಲ್ ಮೈ ಆರ್ಡರು. ಇಲ್ಲಾಂದರೆ ಕಸ್ಟಮರ್ ಅವ್ರಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಕೋಬೋದು. ಇಲ್ಲ ನೀವು ಹಂಗೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಒಂದು ಸೆಕೆಂಡ್ ಇರಿ. ಇದ್ರ ಮೇಲೆ ಇಲ್ಲಿ ನೋಡಿ ಕಸ್ಟಮರ್ ಆಸ್ಕಿಂಗ್ ಟು ಕ್ಯಾನ್ಸಲ್ಲು. ಯಾವುದಾದ್ರೂ ಕ್ಲಿಕ್ ಮಾಡಿ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗೋಲ್ಲ. ಆಸ್ಕಿಂಗ್ ಸೆಂಡ್ ಪಾರ್ಸಲ್ಲು ನಮ್ಮ ಪ್ರಕಾರ ಅದಾಕಿ. ಆಸ್ಕಿಂಗ್ ಸೆಂಡ್ ಪಾರ್ಸಲ್ಲು ಓಕೆನಾ? ಇದು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆರ್ಡ್ರ್ ಕ್ಯಾನ್ಸಲ್ಡ್. ಮುಗೀತು ಅಷ್ಟೇ, ಕ್ಯಾನ್ಸಲ್ ಆಯಿತು. ಬಟ್ ಅಂದರೆ ಲಿಮಿಟ್ ಇರುತ್ತೆ, ಇಷ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡಬೇಕು ಒಂದು ದಿನಕ್ಕೆ ಅಂತೇಳಿ. ನೀವು ಜಾಸ್ತಿ ಕ್ಯಾನ್ಸಲ್ ಮಾಡಿದ್ರೆ ಮುಗೀತು, ID ಸಸ್ಪೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಹುಷಾರಾಗಿ ನೋಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸರಿನಾ? ನಲ್ಲೂರಲ್ಲಿ ನೀವು ಈ ಥರ ಎತ್ಕೊಂದಿರ ಬಿಟ್ರೂ ಏನಾಗಲ್ಲ. ಇಲ್ಲಿ ಸ್ಕಿಪ್ ಮಾಡಿದ್ರೂ ಏನಾಗಲ್ಲ. ನಿಮಗೆ ಯಾವುದೇ ರೀತಿ ಏನು ಕಟ್ಟಾಗಲ್ಲ. ಓಕೆ, ಇವಾಗ ನೋಡ್ತಾ ಇದ್ದೀರಾ ಕ್ಯಾನ್ಸಲ್ ಮಾಡೋದು ಸಿಂಪಲ್ ಇಷ್ಟೇ, ಜಾಸ್ತಿ ಏನು ಇದಿಲ್ಲ. ಮತ್ತು ಓಲಾದಲ್ಲೂ ಸಿಂಪಲ್ಲಾಗಿ ಕ್ಯಾನ್ಸಲ್ ಮಾಡಬಹುದು. ಒಂದು ಸೆಕೆಂಡು. ಕಾಡುಗೋಡಿ ಟ್ರಿಪ್ ಪಾರ್ಕ್ ಮೆಟ್ರೋ ಹೋಗ್ಬೋದು. ಅಲ್ಲಿ ನೆಟ್ವರ್ಕೇ ಸಿಗಲ್ಲ ಗುರು. 15 ಆಯಿತು, 5:15. ಓಲಾದಲ್ಲಿ ತೋರಿಸ್ತೀನಿ ರೀ. ಇಲ್ಲಿ ಓಲಾದಲ್ಲಿ ಈ ಥರ ನೋಡ್ಕೊಳ್ಳಿ. ಇದು ಓಲಾದಲ್ಲೂ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಓಲಾದಲ್ಲಿ ನೋಡಿ, ಇದು ಆ್ಯಕ್ಸೆಪ್ಟ್ ಮಾಡಿದ್ರಾ? ಆ್ಯಕ್ಸೆಪ್ಟ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಕ್ಯಾನ್ಸಲ್ ಮಾಡೋದು ಯಾವ ಥರ ತೋರಿಸ್ತೀನಿ ಓಲಾದಲ್ಲಿ. ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಕ್ಯಾನ್ಸಲ್ಡ್ ಬುಕ್ಕಿಂಗು ಆಟೋಮೆಟಿಕ್ ಮ್ಯಾಪಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡಿ ವೈಟ್ ಫೀಲ್ಡು
₹130 ಕೊಡ್ತಾವನೆ. ಇದು ಹೋಗ್ಬೋದು, ಬಟ್ ಅಂದರೆ ಇಲ್ಲಿ ಸಿಗ್ನಲ್ ಸಿಗೋಲ್ಲ ಗುರಲ್ಲಿ. ಇದು ಮೆಟ್ರೋ, ಇದು ಇಲ್ಲಿ ಸಿಗ್ನಲ್ಲೇ ಬರೋಲ್ಲ. ಓಕೆ, ಇಲ್ಲಿ ನೋಡಿ ಕ್ಯಾನ್ಸಲ್ಡು ಬುಕ್ಕಿಂಗು. 1 ಸೆಕೆಂಡ್ ಇರಿ, ಕ್ಯಾನ್ಸಲ್. ಇಲ್ಲೇನಾದರೂ ಆಗ್ಬೋದು, ಪರ್ಸ್ನಲ್ ರೀಸನ್ನು ಇಲ್ಲ ಕಸ್ಟಮರ್ ಒಂದು ಅದು ಏನೋ ಒಂದು ಹಾಕಿ ಎಸ್ ಅಷ್ಟೇ, ಕ್ಯಾನ್ಸಲ್ ಆಯಿತು, ಬುಕ್ಕಿಂಗ್ ಕ್ಯಾನ್ಸಲ್ಲು. ಇಷ್ಟೇ ಈಸಿ ಕ್ಯಾನ್ಸಲ್ ಮಾಡೋದು. ಮತ್ತು ಊಬರಲ್ಲಿ ನೆಕ್ಸ್ಟ್ ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ಥರ ಕ್ಯಾನ್ಸಲ್ ಮಾಡಬೇಕು ಏನಂತ. ಊಬರಲ್ಲಿ ಸಿಂಪಲ್ ಗುರು ಕ್ಯಾನ್ಸಲ್ ಮಾಡೋದು. ಇಲ್ಲಿ ಆರ್ಡ್ರ್ ಆ್ಯಕ್ಸೆಪ್ಟ್ ಮಾಡಿದ್ಮೇಲೆ ಇಲ್ಲಿ ಬರುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಊಬರಲ್ಲಿ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ. ರ್ಯಾಪಿಡೋ ಮತ್ತು ಇದರಲ್ಲಿ ಇಷ್ಟೇ. ಇಲ್ಲಿ ನೋಡ್ಬೋದು 21 ಕಿಲೋಮೀಟ್ರಿಗೆ ₹400 ಕೊಡ್ತಾನೆ. MG ಲೇಔಟ್ ಅಂತೆ. ಅಲ್ಲೆಲ್ಲ ಹೋಗ್ಬಿಟ್ರೆ ಮುಗೀತು ನಮ್ಮ ಕತೆ. ಮಳೆ ಬೇರೆ ಬರೋ ಚಾನ್ಸಸ್ ಐತೆ. ಹನಿ ಚಿಕ್ಕ ಹನಿ ಬೀಳ್ತೈತೆ, ಇಲ್ಲಿ ನೋಡ್ಬೋದು. ಅವಾಗೆಲ್ಲ ಬಿದ್ದೈತೆ, ಇವಾಗ ಲೈಟ್ ಹನಿ ಬೀಳ್ತೈತೆ. ಕೃಷ್ಣರಾಜಪುರಮ್ಮು ಇವಾಗ ಏನು ಗೊತ್ತಾ, ಇಲ್ಲಿ ಲಾಂಗ್ ಕೊಟ್ಟಿರ್ತಾರೆ ಪಿಕಪ್ಪು, ಎತ್ಕೊಂಡ್ಮೇಲೆ ಅಲ್ಲಿ ಹೋಗೋಷ್ಟರಲ್ಲೇ ಕ್ಯಾನ್ಸಲ್ ಮಾಡೋದು ಸಾಯ್ತಾರೆ. ಅದಕ್ಕೆ ನಾನು ಎತ್ಕೊತಿಲ್ಲ. ಯಾವುದಾದ್ರೂ ಕೊಡ್ತಾನೆ ಇಲ್ಲ ನಿಯರ್ ಬೈ ಅಂತ ನೋಡ್ತಾ ಇದ್ದೀನಿ, ಯಾವುದೂ ಕೊಡ್ತಾ ಇಲ್ಲ. ಇಷ್ಟೇ ಈಸಿ ಕ್ಯಾನ್ಸಲ್ ಮಾಡೋದು, ಸರಿನಾ. ಆರ್ಡ್ರ್ ಆ್ಯಕ್ಸೆಪ್ಟ್ ಮಾಡೋದು ಇಲ್ಲಿ ನಾರ್ಮಲ್ ಗೊತ್ತೇ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಸೆಪ್ಟ್ ಆಗುತ್ತೆ. ಬೇಡ ಅಂದರೆ ಇದು ಸ್ಕಿಪ್ ಮಾಡಿದ್ರೆ ಮುಗೀತು. ಆದಷ್ಟು ನೀವು ಕ್ಯಾನ್ಸಲ್ ಮಾಡೋದನ್ನು ಅವಾಯ್ಡ್ ಮಾಡಿ. ಇದು ರೇಟಿಂಗ್ ಕಮ್ಮಿ ಆಗಿಬಿಡುತ್ತೆ. ಆರ್ಡ್ರ್ ಕ್ಯಾನ್ಸಲ್ಡು ಅದು ಏನೇನೋ ಒಂದು ಬರುತ್ತೆ, ಸುಮ್ಮನೆ ಹಿಂಸೆ. ಮನೆ ಸೈಡ್ ಕೊಡ್ತಾವನೆ. ಓಕೆ, ಇಷ್ಟೇ ಈಸಿ. ವೆಯ್ಟ್ ಮಾಡಿ ನೋಡೋಣ ಆರ್ಡ್ರ್ ಆದರೂ ಕೊಡ್ತಾನೆ ಹೆಂಗೆ ಏನು ಅಂತ. ಟೈಮ್ ನೋಡ್ಬೋದು, 5:17 ಆಗೈತೆ. ಓಕೆ, ಆರ್ಡ್ರ್ ಯಾವುದಾದ್ರೂ ಒಳ್ಳೆ ಆರ್ಡ್ರು ಎತ್ಕೊಂಡು ಡ್ರಾಪ್ ಮಾಡಬೇಕಾದ್ರೆ ನಿಮ್ಗೆ ಸಿಗ್ತೀನಿ, ಬನ್ನಿ. ಫಸ್ಟ್ ಆರ್ಡ್ರು ಡ್ರಾಪ್ ಮಾಡಿದೆ ವರ್ತೂರಿಂದ ನೆಕ್ಸಸ್ ಮಾಲ್ ಡ್ರಾಪ್ ಮಾಡಿದೆ. ಇವಾಗ ಆರ್ಡ್ರು ಬೀಳ್ತೈತೆ, ವರ್ತೂರಲ್ಲಿ ಟ್ರಾಫಿಕ್ ನೋಡ್ಕೊಂಡು ಈ ಕಡೆ ಬಂದೆ. ತಿರ್ಗಾ ವರ್ತೂರ್ಗೆ ಹೋದ್ರೆ ನನ್ನ ಕತೆ ಮುಗೀತು. ಓಕೆ, 104 ₹104 ವರ್ತೂರು ಕೊಡ್ತಾವನೆ. ಮುನೆ ಕೋಲಾಲ್ ವರ್ತೂರು ಹೋದರೆ ನನ್ನ ಕತೆ ಮುಗೀತು. ವರ್ತೂರು ಹೋಗ್ತಿಲ್ಲ. ಓಕೆ, ಇವಾಗ ತಾನೇ ಫಸ್ಟ್ ಬೋನಿ ಆಯಿತು, ₹104. ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರಂತೂ ಯಾವುದೂ ಇಲ್ಲ ಗೈಸ್. ಇವಾಗ ತಾನೇ ಊಬರಲ್ಲಿ ಒಂದು ಆರ್ಡ್ರು ಡ್ರಾಪ್ ಮಾಡಿದೆ. ಎಷ್ಟು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಕೊಟ್ಟ. 2 ಕಿಲೋಮೀಟ್ರಿಗೆ ಎಷ್ಟು ಐ ಥಿಂಕ್ ₹111 ಕೊಟ್ಟ. ಅದು ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರಂತೂ ಯಾವುದೂ ಇಲ್ಲ. ಎಷ್ಟಪ್ಪ ಮಾಡಿದ್ದೀನಿ ಅಂದರೆ ನಾನು 1 ಸೆಕೆಂಡ್ ರೀ. ಆರ್ಡ್ರ್ ಯಾವುದೋ ಬೀಳ್ತಾಯಿದೆ. ಪಿಕಪ್ಗಿಂತ ಲಾಂಗೇ ಜಾಸ್ತಿ ಕೊಡ್ತಾನೆ, ಅಂದರೆ ಡ್ರಾಪ್ಗಿಂತ ಪಿಕಪ್ಪೇ ಜಾಸ್ತಿ ಕೊಡ್ತಾನೆ ಊಬರಲ್ಲಿ. ಇನ್ನೊಂದೇನೆಂದರೆ ಮತ್ತೆ ಓಲಾ ಆಫ್ ಮಾಡಿ ಇಕ್ಕಿದ್ದೀನಿ. ಯಾಕಂದರೆ ಅವ್ನು ಕೊಡೋ ರೇಟ್ಗೆ ಕಮಿಷನ್ ಮಾತ್ರ ಸಿಕ್ಕಾಪಟ್ಟೆ ಕಲೆಕ್ಟ್ ಮಾಡ್ತಾನೆ. ಕಮಿಷನ್ ಎಷ್ಟು ಏನಂತ ಡೀಟೇಲಾಗಿ ಹೇಳ್ತೀನಿ ನೋಡಿ, ಯಾವುದ್ರಲ್ಲಿ ಹೆಂಗೆ ಏನಂತ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಊಬರಲ್ಲಿ ಬಂದ್ಬಿಟ್ಟು ಡೈಲಿ ₹9 ಕಟ್ ಮಾಡ್ತಾನೆ. ಮತ್ತು ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಡೈಲಿ ₹20 ಕಟ್ ಮಾಡ್ತಾನೆ. ಓಲಾದಲ್ಲಿ ಬಂದ್ಬಿಟ್ಟು ಡೈಲಿ ₹25 ಕಟ್ ಮಾಡ್ತಾನೆ. ಓಲಾದಲ್ಲಿ ಗುರು ಕಸ್ಟಮರ್ನ ಒಬ್ಬನ ಕರ್ಕೊಬಂದೆ, ಹೋಟ್ಲ ಹತ್ರ ನಿಲ್ಲಿಸು ಊಟ ಇಸ್ಕೋಬೇಕು ಅಂತಂದ್ರು. ನೋಡಿದ್ರೆ MRP. ಇದು ಹೋಟ್ಲ ಬಾರ್ ಗುರು, ಇದು ಬಾರು ಹೋಟ್ಲ್ ಅವ್ರಿಗೆ. ಇಲ್ಲಿ ನಿಲ್ಲಿಸಿದ್ದೀನಿ, ನಾನೇ ಸೈಕ್ ಆಗ್ಬಿಟ್ಟೆ. ಹೋಟ್ಲ ಹತ್ರ ನಿಲ್ಲಿಸ್ಬೇಕು ಅಂತ ಹೇಳಿದರು. ನೋಡಿದ್ರೆ MRP. ಗೈಸ್, ಈಗ ಟೈಮು 6:30 ಆಯಿತು. 6:30ಗೆ ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ. ಅರ್ನಿಂಗ್ಸು ₹475 ಆಗೈತೆ. ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರ್ ಯಾವುದೂ ಇಲ್ಲ. ಇನ್ನೊಂದೇನೆಂದರೆ ನನ್ನ ಗಾಡಿಯಲ್ಲಿ ಗುರು ಏನಂತ ಗೊತ್ತಿಲ್ಲ, ಅವಾಗವಾಗ ಗಾಡಿ ಬುರ್ಬುರ್ ಅಂತ ಆಪ್ ಆಗ್ತೈತೆ. ಗಾಡಿ ರನ್ನಿಂಗಲ್ಲೇ ಇರುತ್ತೆ, ಬಟ್ ಕ್ಲಚ್ ಹಾಕ್ತೀನಲ್ಲ, ಕ್ಲಚ್ ಹಾಕಬೇಕಾದ್ರೆ ಬುರ್ಬುರ್ ಅಂತ ಆಪ್ ಆಗ್ತೈತೆ ಗಾಡಿ. ಅದು ಏನಂತ ನನಗಂತೂ ಗೊತ್ತಿಲ್ಲ. ಗ್ಯಾಸ್ ಬಗ್ಗೆ ಏನಾದರೂ ಅಂದ್ಕೊಂಡಿದ್ದೆ, ಬಟ್ ಏನಂತ ನನಗೂ ಗೊತ್ತಿಲ್ಲ. ಇದೇನಾದರೂ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕೆಲ ಕಮೆಂಟ್ ಹಾಕಿದ್ರೆ ಏನು ಹೆಂಗೆ ಏನಂತ, ಸರಿನಾ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರು ಯಾವುದು ಬೀಳ್ತಿಲ್ಲ. ಇಲ್ಲೊಂದು ಬೀಳ್ತೈತೆ, ಕಾಡುಗೋಡಿ ರೈಲ್ವೆ ಸ್ಟೇಷನ್ನು. ಆ ಕಡೆ ಹೋಗಲ್ಲ. ಪೆಟ್ರೋಲ್ ಸ್ವಲ್ಪ ಹಾಕ್ಕೋಬೇಕು, ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಹಾಕ್ಕೊಂಡು ಎಮರ್ಜೆನ್ಸಿಗೆ ಇರಲಿ. ಗ್ಯಾಸಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತೈತೆ. ನನಗಂತೂ ಏನಂತ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ ದಯವಿಟ್ಟು ಗೈಸ್ ಕಮೆಂಟ್ ಹಾಕಿರಿ ಇದ್ರ ಬಗ್ಗೆ ಹೆಂಗೆ ಏನಂತ. ಗಾಡಿ ಚೆನ್ನಾಗಿರುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತೀನಾ, ಆಟೋಮೆಟಿಕ್ ಏನಾಗುತ್ತೆ, ಬುರ್ ಅನ್ನತ್ತೆ ಗಾಡಿ. ಬುರ್ ಅಂತ ಮುಂದೆ ಲೈಟಾಗಿ ಹೋಗುತ್ತೆ, ಜಾಸ್ತಿ ಸ್ಪೀಡ್ ಹೋಗಲ್ಲ. ಬುರ್ ಅಂತ ಹಂಗೆ ಒಂದು 2 ನಿಮಿಷ ಹಂಗೆ ಬುರ್ ಅಂತ ಮುಂದೆ ಹೋಗ್ತದೆ. ಅದು ಏನು ಪ್ರಾಬ್ಲಮ್ ನಂಗೆ ಗೊತ್ತಿಲ್ಲ, ನೋಟಿಸ್ ಮಾಡಿಲ್ಲ. ಓಕೆ, ಕಲ್ಯಾಣ ನಗರ ಬೀಳ್ತೈತೆ. ಈ ಥರ ಬರ್ತೈತೆ ಪ್ರಾಬ್ಲಮ್ಮು. ಏನಂತ ನಿಮ್ಗೆ ಗೊತ್ತಿದೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ. ನನಗೂ ಸ್ವಲ್ಪ ಈಸಿ ಆಗುತ್ತೆ. ಏನಂತ ಗೊತ್ತಿಲ್ಲ ನನಗೂ. ಒಂದು ಗ್ಯಾರೇಜಲ್ಲೂ ಚೆಕ್ ಮಾಡಿಸ್ತೀನಿ ಏನು ಸೀನ್ ಅಂತ, ಸರಿನಾ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೂ ಆರ್ಡ್ರ್ ಇಲ್ಲ. ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೀಳುತ್ತಾ ಹೆಂಗೆ ಏನಂತ, ಸರಿನಾ.
ಆರ್ಡರ್ ಬಿದ್ಮೇಲೆ ನಾನು ಸಿಗ್ತೀನಿ. ಯಾರ್ಯಾರು ಕೆಟ್ಟದಾಗಿ ಮೆಸೇಜ್ ಮಾಡ್ತೀರೋ ಅವ್ರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯು ಡೋಂಟ್ ಲೈಕ್ ಎ ಪರ್ಸನ್ ಶಾರ್ಟ್ ಅವ್ನ ಲೈಫಿಂದ ದೂರ ಇರಬೇಕು. ಅದನ್ನು ಬಿಟ್ಟು ಕೆಳಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ. ಏನಂತೀರೋ ಒಂದು ಕಮೆಂಟ್ ಹಾಕಿರಿ. ನಾನು ಏನಾದರೂ ತಪ್ಪಾಗಿ ಹೇಳಿದರೆ ಹುರ್ಕೊಳ್ಳಿ. ಅಂದರೆ ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರ್ಯಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರೋ ಅವ್ರಿಗೆ ಹೇಳ್ತಾ ಇರೋದು ನಾನು. ಏನೋ ತಪ್ಪಾಗಿ ಹೇಳಿದರೆ ಹುರ್ಕೊಳಂಗಿದ್ರೆ ಹುರ್ಕೊಳ್ಳಿ, ನನಗೇನು ಬೇಜಾರಾಗಿಲ್ಲ. ಯಾಕಂದರೆ ನಾನು ಒಳ್ಳೆಯದನ್ನೇ ಹೇಳ್ತಾ ಇದ್ದೀನಿ, ಕೆಟ್ಟದಾಗಿ ಯಾವುದೂ ಹೇಳಿಲ್ಲ. ಸರಿನಾ? ಊಬರಲ್ಲಿ ಕೊಟ್ಟ, ಊಬರಲ್ಲಿ ಡ್ರಾಪ್ ಮಾಡಿದೆ. ಥಿಂಕ್ 133 ರೂಪಾಯಿ ಕೊಟ್ಟ. ಡ್ರಾಪ್ ಮಾಡಿದೆ ಇವಾಗ ತಾನೆ. ಎಷ್ಟಾಗೈತೆ ಅಂತ ತೋರಿಸ್ತೀನಿ. ಸರ್ಜಾಪುರ ಬೇಡ, 608 ರೂಪಾಯಿ ಆಗೈತೆ ಕರೆಕ್ಟಾಗಿ. ಕೋರ್ಮಂಗ್ಲ ಕೊಡ್ತಾವೆ ನೋಡ್ಬೋದು, 384 ರೂಪಾಯಿ. ಅಲ್ಲೆಲ್ಲ ಹೋಗ್ಬಿಟ್ರೆ ಮುಗಿದ ಕತೆ. ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಮಾಲ್ ಹತ್ರ ಇಲ್ಲಿ ಆಟೋದವ್ರು ಅವರಲ್ಲ, ಬೊಳೆ ನನ್ನ ಮಕ್ಳಿದ್ರು ಇಲ್ಲಿ. ಇವಾಗ ಟೈಮ್ ನೋಡ್ಬೋದು. ಕರೆಕ್ಟಾಗಿ ಎಷ್ಟಪ್ಪ, 8:53, 9 ಗಂಟೆನೇ ಇಟ್ಕೊಳ್ಳಿ. ನನ್ನ ಅರ್ನಿಂಗ್ಸ್ ಇವಾಗ ಎಷ್ಟಪ್ಪ ಅಂದರೆ 888 ಪ್ಲಸ್ 150, ಟೋಟಲ್ಲು 1038 ರೂಪಾಯಿ. 150 ಕ್ಯಾಶ್ ಕೊಟ್ಟವ್ರೆ. ಮತ್ತು ಫೋನ್ಪೇಗೆ 888 ಮಾಡವ್ರೆ. ತೋರಿಸ್ತೀನಿ ಪ್ರೂಫು ನೋಡ್ಬೋದು. 888 ಪ್ಲಸ್ಸು 150, 1000 ರೂಪಾಯಿ ಇಟ್ಕೊಳ್ಳಿ. 1038 ರೂಪಾಯಿ ಆಗುತ್ತೆ. 1000 ರೂಪಾಯಿ ಇಟ್ಕೊಳ್ಳಿ, 1000 ರೂಪಾಯಿ ಆಗುತ್ತೆ. 9 ಗಂಟೆ, 5 ಗಂಟೆ, 6, 7, 8, 9, 5 ಅವರ್ಗೆ ಆಗಿರೋದಿದು. ಆರ್ಡ್ರ್ ಬೀಳ್ತೈತೆ. ಪ್ಲಸ್ ಆ ಕಡೆ ಹೋಗೋಕ್ಕಾಗ್ತಿಲ್ಲ, ಆ ಕಡೆ ಟ್ರಾಫಿಕ್ ಐತೆ. ಅದಕ್ಕೇ ವೆಯ್ಟ್ ಮಾಡ್ತಾಯಿದ್ದೀನಿ ಬೇರೆ ಆರ್ಡ್ರ್ ಯಾವುದಾದ್ರು ಕೊಡ್ತಾನ ಅಂತ. ಓಕೆ, ನೋಡೋಣ ಇರಿ ಬೇರೆ ಆರ್ಡ್ರ್ ಯಾವುದಾದ್ರು ಕೊಡ್ತಾನೆ ಹೆಂಗೆ ಏನಂತ. ಗೈಸ್ ಇವಾಗ ಟೈಮ್ ನೋಡ್ಬೋದು. ಸರ್ಜಾಪುರ ಯಾರು ಎತ್ಕೊಂಡ್ರು. ಟೈಮ್ ನೋಡ್ಬೋದು 10:04. ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಗೈತೆ ಅಂತ. ಆಲ್ಮೋಸ್ಟ್ 5 hours ಆಯ್ತಲ್ಲ. ಅರ್ನಿಂಗ್ಸ್ ಎಷ್ಟು ಅಂತ ತೋರಿಸ್ತೀನಿ ಈಗ. ಎಲ್ಲ ಲೋಕಲ್ ಕೊಡ್ತಾವೆ. 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಪಿಕಪ್ ಆ ಥರ. ಅದಕ್ಕೆ 153 ಪ್ಲಸ್ ಒಂದು 150, 1300 ರೂಪಾಯಿ ಆಗೈತೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೂ ಆರ್ಡ್ರ್ ಯಾವುದೂ ಬೀಳ್ತಿಲ್ಲ. ನಮ್ಮ ಮನೆ ಸೈಡ್ ಯಾವುದಾದ್ರೂ ಬಿದ್ದುಬಿಟ್ರೆ ಮನೆ ಸೈಡ್ ಹೋಗ್ಬಿಡ್ತೀನಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. 10 ಗಂಟೆನೂ ಆಗೈತೆ. ತಿರ್ಗಾ ನಾಳೆ ಬೆಳಗ್ಗೆ ಬರಬೇಕಲ್ಲ ಅವರು, ಚನ್ನಸಂದ್ರ, ನಾಗೋಂಡಲ್ಲಿ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೆ ಸೈಡ್ ಯಾವುದಾದ್ರೂ ಬಿದ್ದುಬಿಟ್ರೆ ಹಂಗೆ ಮನೆ ಸೈಡ್ ಹೋಗ್ಬಿಡ್ತೀನಿ. 10:05 ಆಗ್ತೈತೆ ಟೈಮು. ಆಲ್ಮೋಸ್ಟ್ ನೋಡ್ಬೋದು. 1300 ಕಮ್ಮಿನಾ ಜಾಸ್ತಿನಾ ಏನಂತ ಒಂದು ಕಮೆಂಟ್ ಹಾಕಿರಿ. ಫೈನಲಿ ಟೈಮ್ ಬಂದು ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಬಂತು. ಅರ್ನಿಂಗ್ಸ್ ಎಷ್ಟಾಗೈತೆ ಏನು ಅಂತ ಹೇಳುವ ಸಮಯ ಈಗ. ನೋಡ್ಬೋದು 1254 ಪ್ಲಸ್ ಒಂದು 150 ಕ್ಯಾಶು, 1400 ರೂಪಾಯಿ. 1500 ಇಟ್ಕೊಳ್ಳಿ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಟೈಮು ನೋಡ್ಕೋಬೋದು. ಇರೋದು ಹೇಳ್ತಾಯಿದ್ದೀನಿ, ಅಷ್ಟು ಮಾಡ್ಬೋದು ಇಷ್ಟು ಮಾಡ್ಬೋದು. ನಾನು ನನ್ನ ನಂಬಿ ನೀವು ಗಾಡಿ ಇಸ್ಕೊತೀನಿ ಅಂದರೆ ನನಗೆ ಗೊತ್ತಿಲ್ಲ ಗುರು. ನಾನು ಹೇಳ್ತಾಯಿದ್ದೀನಿ ಅಂತ ಇಸ್ಕೊಬಿಟ್ಟು ಆಮೇಲೆ 3 ನಾಮ ಇಕ್ಕೋಬೇಕಷ್ಟೇ. ನಿಮ್ಗೆ ಇಷ್ಟ ಬಂದಂಗೆ ಮಾಡಿ. ನಾನು ಏನಾಯ್ತೋ ಅದು ರಿಯಲಾಗಿ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಕ್ತೀನಿ. ಈಸ್ಕೋಬೇಕಾ ಬೇಡವಾ ಅಂತ ಅದು ನಿಮಗೆ ಬಿಟ್ಟಿದ್ದು. ನಾನು ಯಾವತ್ತಾಗಲಿ ನನ್ನ ನಂಬಿ ಇಸ್ಕೊಳ್ಳಿ ಆಗುತ್ತೆ ಅದು ಇದು ನಾನು ಹೇಳಲ್ಲ ಗುರು. ನಿಮ್ಗೆ ಇಷ್ಟ ಇದ್ದರೆ ಇಸ್ಕೊಳ್ಳಿ, ಇಷ್ಟ ಇಲ್ಲದ್ರೆ ಬಿಟ್ಟಾಕಿ. ಸರಿನಾ? ಓಕೆ, ಇದ್ರ ಬಗ್ಗೆ ಏನಂತೀರೋ ಒಂದು ಕಮೆಂಟ್ ಹಾಕಿರಿ. 5, 6, 7, 8, 9, 10, 11 7 ಅವರ್ಗೆ 1500 ಕಮ್ಮಿ ಐತೆ ಜಾಸ್ತಿ ಐತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನೀವೇ ನಮ್ಮ ಚಾನಲ್ಗೆ ಹೊಸಬರ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇಷ್ಟಿತ್ತು ನೈಟ್ ಡ್ಯೂಟಿ ಅರ್ನಿಂಗ್ಸು. ಇನ್ನು ನೈಟು 10 ಗಂಟೆ ಮೇಲೆ ಅಂದರೆ ಆರ್ಡ್ರ್ ಕಮ್ಮಿ. ಓಕೆ, ಈ ಬ್ಲಾಗ್ ಇಷ್ಟು. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇನ್ನೇನು ಡೌಟ್ ಇದ್ದರೆ ಕೆಳಗೆ ಕಮೆಂಟ್ ಹಾಕಿರಿ. ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗಾಯ್ಸ್.